ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನೀವು ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡೋದ್ರಿಂದ ಕನ್ನಡಿಗರ ಸೇವೆಯನ್ನು ಮಾಡಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ ಮತ್ತು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಇವತ್ತಿನ ಟಾಪಿಕ್ ಕೆಮಿಕಲ್ ಕ್ಷೇತ್ರದ ಷೇರುಗಳ ಲಾಭ ನೋಡಿ. ಇವತ್ತು ನಾವು ಕೆಮಿಕಲ್ ಕ್ಷೇತ್ರದಲ್ಲಿರುವಂತಹ ಷೇರುಗಳ ಪಟ್ಟಿಯನ್ನು, ಲಾಭ ನಷ್ಟ ಮತ್ತೆ ಮಾರ್ಕೆಟ್ ಕ್ಯಾಪ್ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ಕೆಮಿಕಲ್ ಸೆಕ್ಟರ್ನಲ್ಲಿ ಬಂಪರ್ ಪ್ರಾಫಿಟ್ ಬರ್ತಾ ಇದೆ. ಆದ್ದರಿಂದಾಗಿ ನಮ್ಮ ಎಲ್ಲ ಚಾನೆಲ್ ಮೆಂಬರ್ಸ್ ಕೂಡ ಕೆಮಿಕಲ್ ಸೆಕ್ಟರ್ನಲ್ಲಿರುವ ಷೇರುಗಳನ್ನು ಅಧ್ಯಯನ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೇವೆ. ಈಗ 10,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವ ಕೆಮಿಕಲ್ ಸೆಕ್ಟರ್ನಲ್ಲಿರುವ ಷೇರುಗಳ ಲಾಭ ನಷ್ಟದ ಪಟ್ಟಿ. ಎಲ್ಲವನ್ನು ಓದಿದ್ರೆ ಸಮಯ ಜಾಸ್ತಿ ಆಗುತ್ತೆ ಅಂತ ಅಲ್ಲಿ ಇಲ್ಲಿ ಕೆಲವನ್ನು ಓದ್ತೇನೆ, ಮತ್ತೆ 10 ವರ್ಷ 5 ವರ್ಷ 3 ವರ್ಷವನ್ನು ಹಾಗೆ ಸ್ಟ್ರೇಟ್ ಆಗಿ ಹೇಳ್ಕೊಂಡು ಹೋಗ್ತೇನೆ. ಏಷ್ಯನ್ ಪೇಂಟ್ ಇವತ್ತಿನ ರೇಟು 2,755, 22, 19, 26, 10, 5, 3 ವರ್ಷದಲ್ಲಿ ಬಂದ ಲಾಭ. ಪಿಡಿಲೈಟ್ ಇಂಡಸ್ಟ್ರೀಸ್ ಇವತ್ತಿನ ರೇಟು 2159, 29, 21, 20%. ಬರ್ಜರ್ ಪೇಂಟ್ಸ್ 593, ಇವತ್ತಿನ ರೇಟು 28, 19, 23. UPL ಅಲ್ಲಿ ರೀಸೆಂಟ್ ಆಗಿ ಸ್ವಲ್ಪ ಪ್ರಾಫಿಟ್ ಕಮ್ಮಿ ಆಗಿದೆ. PI ಇಂಡಸ್ಟ್ರೀಸ್ ಒಳ್ಳೆ ಪ್ರಾಫಿಟ್ ಅಲ್ಲೇ ಇದೆ. ಇವತ್ತಿನ ರೇಟು 2556, 38, 25, 29, 10, 5, 3 ವರ್ಷದಲ್ಲಿ ಬಂದ ಪ್ರಾಫಿಟ್. ಕೊರೋಮಂಡಲ್ ಇಂಟರ್ನ್ಯಾಷನಲ್ ಅಲ್ಲಿ ಸುಮಾರಾಗಿ ಪ್ರಾಫಿಟ್ ಅಲ್ಲಿದೆ. ಆರ್ತಿ ಇಂಡಸ್ಟ್ರೀಸ್ ಒಳ್ಳೆ ಪ್ರಾಫಿಟ್, 715 ರೂಪಾಯಿ ರೇಟ್ ಇವತ್ತಿಂದು. 45, 26, 17, 10, 5, 3 ವರ್ಷದಲ್ಲಿ ಬಂದ ಸರಾಸರಿ ಪ್ರಾಫಿಟ್. ಲಿಂಡೆ ಇಂಡಿಯಾ 2,945 ರೂಪಾಯಿ ಆಸುಪಾಸ್ನಲ್ಲಿದೆ. 22, 46, 79 ರೀಸೆಂಟ್ ಆಗಿ ಬಂದ ಪ್ರಾಫಿಟ್ಗಳು. ಯಾಕಂತಂದ್ರೆ ಮೊನ್ನೆ ಕೊರೋನಾ ಟೈಮ್ಸ್ನಲ್ಲಿ ಆಕ್ಸಿಜನ್ ಬೇಕಾದಷ್ಟು ಡಿಮಾಂಡ್ ಇತ್ತು. ಸೋಲಾರ್ ಇಂಡಸ್ಟ್ರೀಸ್ ಇವತ್ತಿನ ರೇಟು 2,758, 31, 28, 34 ಪ್ರಾಫಿಟ್. ದೀಪಕ್ ನೈಟ್ರೇಟ್ ಕೂಡ ಒಳ್ಳೆಯ ಪ್ರಾಫಿಟ್, 1,805 ರೂಪಾಯಿ. CMP 60, 62, 85, 10, 5, 3 ವರ್ಷದಲ್ಲಿ ಬಂದ ಪ್ರಾಫಿಟ್. ಬೇಯರ್ ಕ್ರಾಪ್ ಸೈನ್ಸ್ ಪ್ರಾಫಿಟ್ ಸುಮಾರಾಗಿದೆ. ಟಾಟಾ ಕೆಮಿಕಲ್ಸ್ ಪ್ರಾಫಿಟ್ ಚೆನ್ನಾಗಿದೆ. ಇವತ್ತಿನ ರೇಟು 802, 19, 24, 42, 10, 5, 3 ವರ್ಷದಲ್ಲಿ ಬಂದ ಪ್ರಾಫಿಟ್. ಕ್ಯಾನ್ಸೈ ನೆರಲ್ಯಾಕ್ ಪೇಂಟಿಂಗ್ ಸೆಕ್ಟರ್ ಇದ್ರೂ ಕೂಡ ಲಾಸ್ ಅಲ್ಲಿದೆ. ಮತ್ತೆ ವಿನತಿ ಆರ್ಗ್ಯಾನಿಕ್ಸ್ ಒಳ್ಳೆಯ ಪ್ರಾಫಿಟ್, 1,871 ರೂಪಾಯಿ. ಇವತ್ತಿನ ರೇಟು 42, 31, 20, 10, 5, 3 ವರ್ಷದಲ್ಲಿ ಬಂದ ಪ್ರಾಫಿಟ್. ನವೀನ್ ಫ್ಲೋರಿನ್ ಕೂಡ ಬಹಳ ಒಳ್ಳೆಯ ಪ್ರಾಫಿಟ್. ಇವತ್ತಿನ ರೇಟು 3,634, 10, 5, 3 ವರ್ಷದಲ್ಲಿ 49, 43, 70% ಪ್ರತಿ ವರ್ಷ ಕೊಟ್ಟಿದೆ. ಕ್ಲೀನ್ ಸೈನ್ಸ್ ಮೊನ್ನೆ ಸ್ಟಾರ್ಟ್ ಆಗಿದ್ದು. ಆಲ್ಕೈಲ್ ಅಮೈನ್ಸ್ ಭಾರಿ ಪ್ರಾಫಿಟ್ ಅಲ್ಲಿದೆ. 2,631 ರೂಪಾಯಿ ಸದ್ಯಕ್ಕೆ. ಮತ್ತೆ 62, 75, 101, 10 ವರ್ಷ 5 ವರ್ಷ 3 ವರ್ಷದಲ್ಲಿ ಬಂದ ಪ್ರಾಫಿಟ್. ಚಂಬಲ್ ಫರ್ಟಿಲೈಸರ್ಸ್ ಸುಮಾರಾಗಿ ಪ್ರಾಫಿಟ್ ಅಲ್ಲಿದೆ. BASF ಸುಮಾರಾಗಿ ಪ್ರಾಫಿಟ್ ಅಲ್ಲಿದೆ. ಕ್ಯಾಸ್ಟ್ರಾಲ್ ಕಳೆದ 10, 5, 3 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಇವತ್ತು ಈ ವಿಡಿಯೋದ ಬಗೆಗೆ ಒಂದು 6 ಅಬ್ಸರ್ವೇಷನ್ಗಳನ್ನು ಮಾಡಿದ್ದೇನೆ. ಮೊದಲನೇದ್ದು, ಈ ಲಿಸ್ಟ್ನಲ್ಲಿ ನಾವು ಸೆಲೆಕ್ಟ್ ಮಾಡಿದ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 10,000 ಕೋಟಿಗಿಂತ ಜಾಸ್ತಿ ಇದೆ. ಆ ಲಿಸ್ಟಲ್ಲಿ ಒಂದು ಅಂದಾಜು 100ರವರೆಗೂ ಕಂಪನಿಗಳು ಇದ್ದು ಅವುಗಳನ್ನು ನಾವು ಇಲ್ಲಿ ನಮೂದಿಸಿಲ್ಲ. ಎರಡನೆಯದ್ದು, ಕಳೆದ 2 ವರ್ಷದಲ್ಲಿ ಕೆಮಿಕಲ್ ಸೆಕ್ಟರ್ನಲ್ಲಿರುವ ಹಲವಾರು ಉತ್ತಮ ಷೇರುಗಳು 2ರಿಂದ 3 ಟೈಮ್ಸ್ ಮಲ್ಟಿಪ್ಲೈ ಆಗಿದ್ದಾವೆ. ಅಂದರೆ 2 to 3x. ಆದರೆ
ಕೇವಲ ಪ್ರಾಫಿಟ್ ಅನ್ನು ನೋಡಿಕೊಂಡು ಯಾವುದೇ ಶೇರ್ ಅನ್ನು ತಗೊಳ್ಬಾರ್ದು. ಮುಂದಿನ ದಿನಗಳಲ್ಲಿ ಇದರ ಪರ್ಫಾರ್ಮೆನ್ಸ್ ಹೇಗಿರಬಹುದು ಅಂತ ನೋಡಿದ ಮೇಲೆ ದೀರ್ಘಾವಧಿಗೆ ಷೇರುಗಳನ್ನು ಕೊಳ್ಳಬಹುದು. ಮೂರನೇ ಅಬ್ಸರ್ವೇಷನ್, ಯಾವುದಾದ್ರೂ ಶೇರನ್ನು ಖರೀದಿ ಮಾಡಬೇಕಾದ್ರೆ ಆ ಶೇರಿನ ಹೆಸರು ತುಂಬಾ ಫ್ಯಾನ್ಸಿ ಆಗಿದೆ, ಚೆನ್ನಾಗಿದೆ ಅಂತ ಆ ಶೇರನ್ನು ತಗೊಳ್ಬಾರ್ದು. ಏನಿದ್ದರೂ ಕೂಡ ಮಾರ್ಕೆಟ್ ಕ್ಯಾಪು, ಇವತ್ತಿನವರೆಗೆ ಕೊಟ್ಟ ಲಾಭ, ಮುಂದೆ ಕೊಡಬಹುದಾದ ಲಾಭ, ಮತ್ತೆ ಆ ಪ್ರಾಡಕ್ಟ್ಗಳಿಗೆ ಮುಂದಿನ ದಿನಗಳಲ್ಲಿ ಏನು ಡಿಮಾಂಡ್ ಇರಬಹುದು ಅದನ್ನು ನೋಡಿಕೊಂಡೇ ಷೇರುಗಳನ್ನು ದೀರ್ಘಾವಧಿಗೆ ಕೊಳ್ಳಬೇಕು. ನಾಲ್ಕನೇ ಅಬ್ಸರ್ವೇಷನ್, ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದು, ನಿಮ್ಮ ಹತ್ರ 8 ರಿಂದ 10 ಕ್ಷೇತ್ರದ 8 ರಿಂದ 10 ಮುಂಚೂಣಿಯಲ್ಲಿರುವ ಷೇರುಗಳು ಇರಬೇಕು. ಕೆಮಿಕಲ್ ಸೆಕ್ಟರ್ನಲ್ಲಿ ಚೆನ್ನಾಗಿ ಪ್ರಾಫಿಟ್ ಇರೋದ್ರಿಂದ ನಿಮ್ಮ 10 ಷೇರುಗಳಲ್ಲಿ 1 ಶೇರನ್ನು ಕೆಮಿಕಲ್ ಸೆಕ್ಟರ್ಗೆ ಕೂಡ ನೀವು ಮೀಸಲಾಗಿ ಇಡಬಹುದು ಅಂತ ಸಲಹೆ ಕೊಡ್ತಾ ಇದ್ದೇನೆ. ಐದನೇ ಅಬ್ಸರ್ವೇಷನ್, ನೀವು ಶೇರನ್ನು ಕೊಂಡರೆ ಸಾಲದು, 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ತಾ ಇರಬೇಕು, ದೀರ್ಘ ಅವಧಿಯ ಹೂಡಿಕೆಯ ಉದ್ದೇಶ ಇದ್ರೆ. ಆರನೇ ಅಬ್ಸರ್ವೇಷನ್, ಇವತ್ತಿನ ಈ ವಿಡಿಯೋದಲ್ಲಿ ಸಮಯದ ಅಭಾವದಿಂದಾಗಿ ನಾವು ಸಂಪೂರ್ಣವಾದ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿಲ್ಲ. ಕೇವಲ ಇವತ್ತಿನ ರೇಟು, ಮಾರ್ಕೆಟ್ ಕ್ಯಾಪು, 10, 5, 3 ವರ್ಷದಲ್ಲಿ ಏನು ರಿಟರ್ನ್ಸ್ ಬಂದಿದೆ ಅದನ್ನು ಮಾತ್ರ ನಮೂದಿಸಿದ್ದೇವೆ. ಆದ್ದರಿಂದ ಕಂಪ್ಲೀಟ್ ಆದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವ ಕೆಲಸವನ್ನು ನಿಮ್ಮ ಮೇಲೆ ಬಿಡ್ತಾ ಇದ್ದೇವೆ. ಬಹಳ ಜನ ನಮಗೆ ವಿನಂತಿ ಮಾಡಿಕೊಂಡಿದ್ದಾರೆ, ನಮಗೆ ಆಗಾಗ ಅಸೈನ್ಮೆಂಟ್ ಕೊಡಬೇಕು, ಅದರಿಂದ ನಮ್ಮ ಶೇರಿನ ಬಗೆಗಿನ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಇವತ್ತಿನ ಅಸೈನ್ಮೆಂಟ್ ಹೀಗಿದೆ, ಈ 20 ಷೇರುಗಳಲ್ಲಿ ಯಾವ ಷೇರುಗಳು ಜನವರಿ 2000 ಇಸ್ವಿಯಲ್ಲೇ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿತ್ತು ಮತ್ತು ಟ್ರೇಡ್ ಆಗ್ತಾ ಇದೆ, ಮತ್ತೆ 22 ವರ್ಷದಿಂದ ಏನು CAGR ರಿಟರ್ನ್ಸ್ ಕೊಟ್ಟಿದೆ. ಇಷ್ಟು ಮಾಡಿದ್ರೆ ನಿಮಗೊಂದಷ್ಟು ಐಡಿಯಾ ಸಿಗುತ್ತೆ ಮುಂದೆ ಯಾವ ಷೇರುಗಳನ್ನು ಕೊಳ್ಳಬೇಕು ಅಂತ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ, ಇಲ್ಲಿರುವಂತ 20 ಷೇರುಗಳಲ್ಲಿ ಯಾವ ಷೇರುಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ದಾವೆ ಅದನ್ನ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಈ ತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡಿ, ಅದು ನಮಗೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಲ್ಲ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.